ಏನು ಜನರು ಆತಂಕ ಆಕ್ರೋಶದಲ್ಲಿದ್ದಾರೆ. ಒಂದು ಅಸಮರ್ಪಕವಾದಂತಹ ಒಂದು ವ್ಯವಸ್ಥೆ ರಾಜ್ಯದ ಆಡಳಿತದಲ್ಲಿ ನಡೀತಾ ಇದೆ. ಅದೆಲ್ಲದರ ಬಗ್ಗೆನೂ ಕೂಡ ಅಧ್ಯಕ್ಷರು ಮತ್ತು ಸಿಇಪಿ ಮುಖಂಡರು ಅನೇಕ ಅಭಿಪ್ರಾಯಗಳನ್ನು ಟೀಕೆಗಳನ್ನು ಮಾಡುತ್ತಿದ್ದಾರೆ. ತಾವು ಸಹಕರಿಸಬೇಕು. ಕೊನೆಯಲ್ಲಿ ತಾವು ಕ್ಲಾರಿಫಿಕೇಶನ್ಸ್ ಅನ್ನು ಕೇಳಬೇಕು ಅಂತ ಹೇಳಿ ತಮ್ಮಲ್ಲಿ ನಾನು ಮನವಿಯನ್ನು ಮಾಡ್ತೀನಿ. ಸ್ನೇಹಿತರೆ, ತಮ್ಮೆಲ್ಲರೂ ಕೂಡ ಇವತ್ತು ರಂಜಾನ್ ಹಾಗೂ ಬಸವ ಜಯಂತಿ ಹಬ್ಬದ ಶುಭಾಶಯಗಳು. ನಾಡಿನ ಜನತೆಗೆ ಕಾಂಗ್ರೆಸ್ ಪಕ್ಷ ನಾವೆಲ್ಲರೂ ಕೂಡ ಈ ಶುಭ ಸಂದರ್ಭದಲ್ಲಿ ಅವರೆಲ್ಲರೂ ಕೂಡ ಶಾಂತಿ, ಈ ಮಹಾಮಾರಿಯಿಂದ ಆಗ್ತಾ ಇರುವಂಥ ಎಲ್ಲ ಕಷ್ಟಗಳು ಕೂಡ ದೂರ ಆಗಲಿ ಅಂತ ಹೇಳಿ ನಾವು ಎಲ್ಲ ಧರ್ಮದ ಭಗವಂತನಲ್ಲಿ ನಾವು ಪ್ರಾರ್ಥನೆಯನ್ನು ನಾವು ಮಾಡ್ತೇವೆ. ಈಗ ಅನೇಕ ವಿಚಾರಗಳನ್ನ ನಾವು ಇವತ್ತು ನಾನು ನಮ್ಮ ಶಾಸಕಾಂಗ ಪಕ್ಷದ ನಾಯಕರು ನಿಮಗೆ ತಿಳಿಸೋರಿದ್ದೇವೆ. ಕೆಲವು ಪ್ರಮುಖವಾದಂತಹ ತೀರ್ಮಾನವನ್ನ ನಾವು ಶಾಸಕಾಂಗ ಪಕ್ಷದಲ್ಲಿ ತೀರ್ಮಾನವನ್ನ ಮಾಡಿದ್ದೇವೆ. ಅದನ್ನ ಮೊದಲು ಶಾಸಕಾಂಗ ಪಕ್ಷದ ನಾಯಕರು ತಮ್ಮ ಹತ್ರ ಮಾತಾಡ್ತಾರೆ. ಅದಾದ್ಮೇಲೆ ಕೆಲವು ಉಳಿದ ವಿಚಾರಗಳನ್ನ ನಾನು ಪ್ರಶ್ನೆ ಮಾಡ್ತೀನಿ. ಈಗ ಶಾಸಕಾಂಗ ಪಕ್ಷದ ನಾಯಕರು ಮಾತಾಡ್ತಾರೆ. ಇವತ್ತು ರಂಜಾನ್ ಮತ್ತು ಬಸವ ಜಯಂತಿ ಒಟ್ಟಿಗೆ ಬಂದಿದ್ದಾರೆ. ನಾನು ನಿಮಗೆ ಮತ್ತು ನಾಡಿನ ಜನತೆಗೆ ರಂಜಾನ್ ಹಬ್ಬದ ಶುಭಾಶಯಗಳನ್ನು ಎಲ್ರಿಗೂ ಕೋರ್ತೇನೆ. ಹಾಗೆಯೇ ಬಸವ ಜಯಂತಿಯ ಶುಭಾಶಯಗಳನ್ನು ಕೂಡ ನಾಡಿನ ಎಲ್ಲ ಜನರಿಗೆ ಕೋರಲಿಕ್ಕೆ ಬಯಸ್ತಾ ಇದ್ದೇನೆ. ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ವ್ಯಾಕ್ಸಿನ್ ಅನ್ನು ಕೊಡೋದರಲ್ಲಿ ಸಂಪೂರ್ಣವಾಗಿ ವಿಫಲ ಆಗಿದ್ದಾವೆ ಅಂತೇಳಿ ಅನೇಕ ಬಾರಿ ನಾವು ಪ್ರಸ್ತಾಪ ಮಾಡಿದ್ದೇವೆ. ನಾವು ಹೇಳೋದ್ರ ಜೊತೆಗೆ ಸುಪ್ರೀಂ ಕೋರ್ಟು ಮತ್ತು ಅನೇಕ ಹೈಕೋರ್ಟ್ಗಳು ವ್ಯಾಕ್ಸಿನ್ ಅನ್ನು ಒದಗಿಸದೇ ಇರೋದ್ರ ಬಗ್ಗೆ ಕೇಂದ್ರ ಸರ್ಕಾರಕ್ಕೆ ಮತ್ತು ರಾಜ್ಯ ಸರ್ಕಾರಗಳಿಗೆ ಛೀಮಾರಿಯನ್ನ ನ್ಯಾಯಾಲಯಗಳು ಹಾಕಿದ್ದಾರೆ. ನಿನ್ನೆನೂ ಕೂಡ ಕರ್ನಾಟಕ ಹೈಕೋರ್ಟ್ ಛೀಮಾರಿ ಹಾಕಿದೆ. ನಾನು ನನ್ನ ರಾಜಕೀಯ ಜೀವನದಲ್ಲಿ ಇಷ್ಟೊಂದು ಬೇಜವಾಬ್ದಾರಿ ಸರ್ಕಾರಗಳನ್ನು ನಾನು ನೋಡಿರಲಿಲ್ಲ. ಕೇಂದ್ರ ಸರ್ಕಾರ ಇರ್ಬೋದು, ರಾಜ್ಯ ಸರ್ಕಾರ. ಸ್ವತಂತ್ರ ಭಾರತದ ಇತಿಹಾಸದಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಚುನಾಯಿತ ಸರ್ಕಾರಗಳು ಇಷ್ಟೊಂದು ಬೇಜವಾಬ್ದಾರಿಯಿಂದ ನಡ್ಕೊಂಡಿರ್ತಕ್ಕಂಥದ್ದು ಇದೇ ಮೊದಲು. ಕೋವಿಡ್-19 ಈ ಸಾಂಕ್ರಾಮಿಕ ರೋಗ ಒಂದು ಈಗಾಗಲೇ
ಈಗಾಗಲೇ ಒಂದು ವರ್ಷಕ್ಕಿಂತ ಜಾಸ್ತಿ ಆಗಿದೆ. ಜನವರಿ 30ನೇ ತಾರೀಕಿಗೆ ಭಾರತ ದೇಶಕ್ಕೆ ಕಾಲಿಟ್ಟು ಒಂದು ವರ್ಷ 4 ತಿಂಗಳಿಗಿಂತ ಜಾಸ್ತಿ ಆಗಿದೆ. ಮೊದಲನೇ ಅಲೆಯ ಅನುಭವ ಇದೆ, ಕೇಂದ್ರ ಸರ್ಕಾರಕ್ಕಿದೆ, ರಾಜ್ಯ ಸರ್ಕಾರಕ್ಕಿದೆ. ಎರಡನೇ ಅಲೆ ಜನವರಿ ಫೆಬ್ರವರಿನಲ್ಲಿ ಬರ್ತದೆ ಅಂತಕ್ಕಂಥ ಮಾಹಿತಿ ಕೂಡ ಇವರಿಗಿದೆ, ತಜ್ಞರ ವರದಿ ಕೂಡ ಇದೆ. ಜನವರಿನಲ್ಲಿ ಫೆಬ್ರವರಿನಲ್ಲಿ ಸೆಕೆಂಡ್ ವೇವ್ ಬರ್ತದೆ ಅಂತಕ್ಕಂಥ ಮಾಹಿತಿ. ಮತ್ತೆ ಎಲ್ಲರೂ ತಜ್ಞರು ಹೇಳ್ತಾ ಇದ್ದಾರೆ, ಅಂತಿಮವಾಗಿ ಇದನ್ನ ಈ ರೋಗವನ್ನ, ಈ ಸಾಂಕ್ರಾಮಿಕ ರೋಗವನ್ನ ಒದಗಿಸಬೇಕಾದ್ರೆ ಎಲ್ಲರಿಗೂ ವ್ಯಾಕ್ಸಿನೇಷನ್ ಮಾಡ್ತಕ್ಕಂಥದ್ದೇ ಮತ್ತು ಅಂತಕ್ಕಂಥ ಮಾತನ್ನ ಇದು ಕೇಂದ್ರ ಸರ್ಕಾರಕ್ಕೂ ಗೊತ್ತು, ರಾಜ್ಯ ಸರ್ಕಾರಕ್ಕೂ ಗೊತ್ತಿರತಕ್ಕಂಥ ವಿಚಾರ, ಮಾಹಿತಿ ಇದೆ. ನರೇಂದ್ರ ಮೋದಿ ಅವರು ಕೂಡ ನಿದ್ರಾವಸ್ಥೆಯಲ್ಲಿದ್ದಾರೆ. ಇಲ್ಲಿ ಯಡಿಯೂರಪ್ಪನವರು ನಿದ್ರಾವಸ್ಥೆಯಲ್ಲಿದ್ದಾರೆ. ಏನೇನು ಸಿದ್ಧತೆಗಳನ್ನೇ ಮಾಡ್ಕೊಳ್ಳಿಲ್ಲ. ನವೆಂಬರ್ ತಿಂಗಳಲ್ಲೇ ತಜ್ಞರ ವರದಿ ಬಂದಿದ್ರು ಕೂಡ ಅವತ್ತಿನಿಂದ ಇವತ್ತವರೆಗೆ ಸಿದ್ಧತೆಗಳನ್ನ ಮಾಡ್ಕೊಂಡಿಲ್ಲ. ಈಗ ಯುದ್ಧ ಕಾಲದಲ್ಲಿ ಶಸ್ತ್ರಾಭ್ಯಾಸ ಅಂತೇಳಿ ಮಾಡಲಿಕ್ಕೆ ಹೋಗಿದ್ದಾರೆ. ಚೀಫ್ ಸೆಕ್ರೆಟರಿ ಹೇಳ್ತಾರೆ, ವ್ಯಾಕ್ಸಿನ್ ವಾರ ಅಲ್ಲ ತಿಂಗಳುಗಟ್ಟಲೆ ಆಗ್ಬೋದು ಬರ್ಲಿಕ್ಕೆ ಅಂತ ಹೇಳ್ತಾರೆ. ವಾರಗಳಲ್ಲ, ತಿಂಗಳುಗಟ್ಟಲೆ ಬರ್ಬೋದು ಅಂತ ಹೇಳ್ತಾರೆ. ಗೈಡ್ ಲೈನ್ಸ್ ಅನ್ನ ಪದೇ ಪದೇ ಬದಲಾವಣೆ ಮಾಡ್ತಾ ಇದ್ದಾರೆ. ಇವತ್ತು ನನ್ನ ಪೇಪರ್ ಓದಿದೆ, ಎಂತದವರು ಕೋವಾಕ್ಸಿನ್ ಅಲ್ಲ, ಇನ್ನೊಂದು ಕೋವಿಶೀಲ್ಡ್ 12ರಿಂದ 16 ವಾರ 12ರಿಂದ 16 ವಾರ ಸೆಕೆಂಡ್ ಡೋಸ್ ಅನ್ನ ತಗೋಬಹುದು ಅಂತ ಇವತ್ತು ಗೈಡ್ ಲೈನ್ ಕೊಟ್ಟಿದ್ದಾರೆ. ಮೊದಲನೇ ಗೈಡ್ ಲೈನ್ಸ್ ಏನು? ಕೋವಿಶೀಲ್ಡ್ ಅಂತಂದ್ರೆ 6 ವಾರ, ಕೋವ್ಯಾಕ್ಸಿನ್ ಅಂತಂದ್ರೆ 4 ವಾರ ಅಂತ ಮೊದಲಿದ್ದಂತ ಗೈಡ್ ಲೈನ್. ಈಗ ತಜ್ಞರು ವರದಿ ಕೊಟ್ಟಿದ್ದಾರೆ, 12ರಿಂದ 16 ವಾರ ಆದ್ರೂ ಕೂಡ ಪರವಾಗಿಲ್ಲ. ನನಗೆ ಮತ್ತೆ ಸುಳ್ಳು ಹೇಳ್ತಾ ಇದ್ದಾರೆ ಅಂತ ನನಗೆ ಅನ್ಸುತ್ತೆ. ಇದು ಒಂದು ಸೈಂಟಿಫಿಕ್ ಆದಂತ ವಿಚಾರ. ವ್ಯಾಕ್ಸಿನ್ ತಯಾರು ಮಾಡುವಾಗ ಮೊದಲನೇ ಡೋಸ್ ಯಾವಾಗ ಹಾಕ್ಬೇಕು, ಅದಾದ್ಮೇಲೆ 2ನೇ ಡೋಸ್ ಎಷ್ಟು ಹಾಕ್ಬೇಕು ಅಂತಕ್ಕಂಥದ್ದು ಚರ್ಚೆ ಆಗಿರ್ತದೆ, ಸಂಶೋಧನೆ ನಡೆದಿರ್ತದೆ. ಆದ್ರೆ ಇವರು ಪದೇ ಪದೇ ಬದಲಾವಣೆ ಮಾಡಿ ಒಂದ್ಸಾರಿ 4 ವಾರ ಅನ್ನೋದು, ಒಂದ್ಸಾರಿ 6 ವಾರ ಅನ್ನೋದು, ಒಂದ್ಸಾರಿ 8 ವಾರ ಅಂತ ಹೇಳೋದು, ಈಗ 12 ವಾರದಿಂದ 16 ವಾರ ಅಂತ ಹೇಳೋದು. ಜನರು ಯಾವುದು ನಂಬ್ಕೋಬೇಕು? ಯಾವ್ದನ್ನ ನಂಬ್ಕೊಳ್ಳೋದು? ದಿ ಗವರ್ಮೆಂಟ್ ಆಫ್ ಇಂಡಿಯಾ ಅಂಡ್ ದಿ ಗವರ್ಮೆಂಟ್ ಆಫ್ ಕರ್ನಾಟಕ, ದೇ ಆರ್ ಮಿಸ್ಲೀಡಿಂಗ್ ದಿಸ್ ಪೀಪಲ್ ಆಫ್ ದಿ ಕಂಟ್ರಿ. And also they are misleading the courts. ಇವತ್ತು ಚೀಫ್ ಜಸ್ಟಿಸ್ ಅಲ್ಲ, ಇವರು ರಮಣ ಅವ್ರು ಹೇಳಿದ್ದಾರೆ, ಎಷ್ಟು ಜನ ಸುಪ್ರೀಂ ಹೈಕೋರ್ಟ್ ಜಡ್ಜಸ್ಸು, ಎಷ್ಟು ಜನ ಬೇರೆ ಕೋರ್ಟ್ಗಳನ್ನ ಜಡ್ಜಸ್ಗಳು ಈ ಕೊರೋನಾ ರೋಗಕ್ಕೆ ತುತ್ತಾಗಿದ್ದಾರೆ, ಕೆಲವು ಸತ್ತಿದ್ದಾರೆ ಅಂತ ಹೇಳಿದ್ದಾರೆ. ಸುಪ್ರೀಂ ಕೋರ್ಟ್ನ ಜಡ್ಜು ಚಂದ್ರಚೂಡ್ ಅನ್ನೋರು ಕೂಡ ಕೊರೋನಾ ರೋಗಕ್ಕೆ ತುತ್ತಾಗಿದ್ದಾರೆ. ಯಾರು ಆಲ್ಸೋ ಪಾಪ ಆತಂಕದಲ್ಲಿದ್ದಾರೆ, ಜಡ್ಜಸ್ಗಳು ಕೂಡ ಆತಂಕದಲ್ಲಿದ್ದಾರೆ.
ಅವನು ಬಿಟ್ಟಿಲ್ಲ ಈ ರೋಗ, ಯಾರನ್ನು ಬಿಡೋದಿಲ್ಲ ಇದು ಬಿಡಿ. ದಿ ಮೋಸ್ಟ್ ಸೆಕ್ಯುಲರ್ ಡಿಸೀಸ್ ಯಾವ್ದಾದ್ರು ಇದ್ರೆ ಜಗತ್ತಿನಲ್ಲಿ ದಿಸ್ ಇಸ್ ಕೊರೋನಾ ಡಿಸೀಸ್. ಮೋಸ್ಟ್ ಸೆಕ್ಯುಲರ್ ಡಿಸೀಸ್ ಯಾವ್ದಾದ್ರು ಜಗತ್ತಿನಲ್ಲಿ ಇದ್ದಿದ್ರೆ ಇದು ಕೊರೋನಾ ಡಿಸೀಸ್. ಯಾವ ಧರ್ಮ, ಯಾವ ಜಾತಿ, ಯಾವ ವ್ಯಕ್ತಿಗಳು ಯಾರನ್ನು ಬಿಡೋದಿಲ್ಲ. ನಾವು ನೆಗ್ಲೆಕ್ಟ್ ಮಾಡಿದ್ರೆ ಈ ಕಾಯಿಲೆ ಬಂದೇ ಬಂತು. ನಾನು ಅದ್ರ ಬಗ್ಗೆ ಹೆಚ್ಚು ಮಾತಾಡಕ್ ಹೋಗಲ್ಲ. ಕೇಂದ್ರ ಸರ್ಕಾರ ಏನ್ ಹೇಳಿದೆ, ನಾವು 45 ವರ್ಷ ಮೇಲ್ಪಟ್ಟವ್ರಿಗೆ ಮಾತ್ರ ವ್ಯಾಕ್ಸಿನ್ ಅನ್ನ ಸಪ್ಲೈ ಮಾಡ್ತೀವಿ. 45-60 ವರ್ಷದವರಿಗೆ, 45 ವರ್ಷದ ಮೇಲ್ಪಟ್ಟವರಿಗೆ ವ್ಯಾಕ್ಸಿನ್ ಸಪ್ಲೈ ಮಾಡ್ತೀವಿ. ಬಟ್ 18 to 44 ಇವ್ರಿಗೆ ಸಪ್ಲೈ ಮಾಡಲ್ಲ. ರಾಜ್ಯಗಳೇ ಅದರ ಖರ್ಚನ್ನ ಭರಿಸ್ಕೋಬೇಕು ಅಂತ ಹೇಳಿದ್ರು. ಆಯಾ ರಾಜ್ಯಗಳೇ ಆ ಖರ್ಚುಗಳನ್ನ ಭರಿಸ್ಕೋಬೇಕು ಅಂತ ಹೇಳಿದ್ರು. ನನ್ನ ಪ್ರಕಾರ ಇದು ಜವಾಬ್ದಾರಿಯಿಂದ ನುಡ್ಸ್ಕೊಳ್ತಕ್ಕಂತ ಹೇಳಿಕೆ. ಕೇಂದ್ರ ಸರ್ಕಾರನೇ ಇಡೀ ದೇಶದ ಜನತೆಗೆ ವ್ಯಾಕ್ಸಿನ್ ಕೊಡ್ತಕ್ಕಂಥ ಕೆಲಸವನ್ನ ಮಾಡಬೇಕು ಅಟ್ ಇಟ್ಸ್ ಕಾಸ್ಟ್. ನೂರ 38 ಕೋಟಿ ಜನಸಂಖ್ಯೆ ಇದೆ ನಮ್ಮ ದೇಶದಲ್ಲಿ. ನೂರ 38 ಕೋಟಿ ಜನ ಇದ್ದಾರೆ ಕರ್ನಾಟಕ, ನಮ್ಮ ಭಾರತ ದೇಶದಲ್ಲಿ. ಆಮೇಲೆ ಈಗ ಇತ್ತೀಚಿನ ವರದಿಗಳೆಲ್ಲ ಏನ್ ಹೇಳ್ತಾ ಇದ್ದಾವೆ, ಎಕ್ಸ್ಪರ್ಟ್ಸ್ ಒಪಿನಿಯನ್ಗಳೆಲ್ಲ ಏನ್ ಹೇಳ್ತಾರೆ, ಮಕ್ಕಳಿಗೂ ಕೊಡ್ಬೋದು, ಗರ್ಭಿಣಿಯರಿಗೂ ಕೊಡ್ಬೋದು, ಬಾಣಂತಿಯರಿಗೂ ಕೊಡ್ಬೋದು, ಎಲ್ಲ ಏಜ್ನವ್ರಿಗೂ ಕೊಡ್ಬೋದು ಅಂತ ಹೇಳಿದ್ದಾರೆ. ಅದರಿಂದ ಏನು ತೊಂದರೆ ಆಗಲ್ಲ ಅಂತ ಹೇಳಿದ್ದಾರೆ. ಸ್ಪಷ್ಟವಾಗಿ ಆ ಒಪಿನಿಯನ್ ಕೊಟ್ಟಿದ್ದಾರೆ. ಅಂದಮೇಲೆ 45 ವರ್ಷದಿಂದ 18 ವರ್ಷದವ್ರಿಗಿಂತ ಕೆಳಗಡೆ ಕೊಡಲ್ಲ, 18 ವರ್ಷದವ್ರ ಮೇಲ್ಗಡೆ ಕೊಡ್ತೀವಿ, 45 ವರ್ಷದವ್ರ ಮೇಲ್ಗಡೆ ಕೊಡ್ತೀವಿ, 60 ವರ್ಷದವ್ರ ಅನ್ನೋ ಪ್ರಶ್ನೆ ಉದ್ಭವ ಆಗದೆ. ಆಲ್ ಸಿಟಿಜನ್ಸ್ ಆಫ್ ದಿಸ್ ಕಂಟ್ರಿ should be vaccinated at free of cost by government of India. At free of cost, government of India. ನನ್ನ ಪ್ರಕಾರ ಕರ್ನಾಟಕದಲ್ಲಿ ನನಗೆ ಮಾಹಿತಿ ಇರೋ ಪ್ರಕಾರ 18 ವರ್ಷಕ್ಕಿಂತ ಮೇಲ್ಪಟ್ಟವರು, 44 ವರ್ಷದ ಒಳಗಡೆ ಇರೋರು 3,26,00,000 ಜನ ಇದ್ದಾರೆ. 3,26,00,000 ಜನ ಇದ್ದಾರೆ. ಅವರೆಲ್ಲರಿಗೂ 2 ಡೋಸ್ ಕೊಡಬೇಕಾದ್ರೆ ವೇಸ್ಟೇಜು ಸೇರಿಸ್ಕೊಂಡು 7 ಕೋಟಿ ವ್ಯಾಕ್ಸಿನ್ಗಳು ಬೇಕು. 7 crore ವ್ಯಾಕ್ಸಿನ್ ಬೇಕು. ನನಗೆ ಇರೋ ಮಾಹಿತಿ ಪ್ರಕಾರ 1 ಕೋಟಿ ವ್ಯಾಕ್ಸಿನ್ಗೆ 300 ಕೋಟಿ ರೂಪಾಯಿ ಬೇಕು ಅಂತ ಹೇಳ್ತಾರೆ. ಮಿನಿಮಮ್ 300 crores ಅಂದ್ರೆ 7 ಕೋಟಿ ವ್ಯಾಕ್ಸಿನ್ ಕೊಂಡ್ಕೋಬೇಕಾದ್ರೆ ಕರ್ನಾಟಕ ಸರ್ಕಾರಕ್ಕೆ 2,100 ಕೋಟಿ ರೂಪಾಯಿ ಬೇಕು. ರಾಜ್ಯ ಸರ್ಕಾರ ಈವರೆಗೆ, ಕೇಂದ್ರ ಸರ್ಕಾರ ಆಗಲಿ ರಾಜ್ಯ ಸರ್ಕಾರ ಆಗಲಿ ಈವರೆಗೆ ಯಾವ ಸಿದ್ಧತೆಗಳನ್ನು ಮಾಡ್ಕೊಂಡಿಲ್ಲ. ಕೇಂದ್ರ ಸರ್ಕಾರ ಅಕ್ಟೋಬರ್ ನವೆಂಬರ್ ತಿಂಗಳಿಂದ ವ್ಯಾಕ್ಸಿನ್ ಪ್ರೊಡ್ಯೂಸ್ ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ರೆ ಈ ಪರಿಸ್ಥಿತಿ ನಿರ್ಮಾಣ ಆಗಿದೆ. ರಾಜ್ಯಗಳಿಗೂ ಹೇಳ್ಬೋದಾಗಿತ್ತು, ಅವರು ಮಾಡಬಹುದಾಗಿತ್ತು, ಅದು ಮಾಡಲಿಲ್ಲ. ಅವರು ಟೆಂಡರ್ ಕರೆದ್ರು, ಕೆಲವನ್ನ ಟೆಂಡರ್ ಕರೆದು ಅದರಲ್ಲಿ ನಾಟ್ ಇವನ್ 20% ಕೂಡ ಅವು ಇನ್ನ ಕೆಲಸ ಮಾಡ್ತಾ ಇಲ್ಲ. ನಿನ್ನೆ ಹೈಕೋರ್ಟ್ ಅವರು ಹೇಳಿದ್ದಾರೆ, ಇಡೀ ರಾಜ್ಯದಲ್ಲಿ ಏನ್ರಿ ಇವತ್ತವರೆಗೆ ನೀವು 45 ವರ್ಷದ ಮೇಲ್ಪಟ್ಟವರಿಗೆ 1% ಕೂಡ ಹಾಕಿಲ್ವಲ್ರಿ ನೀವು? ನಾಟ್ ಇವನ್ 1%. ಏನ್ ಮಾಡ್ತಾ ಇದ್ರು ಇವರು ರಾಜ್ಯ?
ಮಾರ್ಕೆಟ್ ಸಿಗುತ್ತೆ ತಗೊಳ್ಳಿ ಅಂತ ಹೇಳ್ತಾರೆ, ನೀವೇ ಪ್ರೊಡ್ಯೂಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ. ಮಾಡಬೇಕಾಗಿತ್ತಲ್ಲ ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ. miserably failed. It's not my statement. It is the statement of the High Courts, Honorable High Courts, statement of the Supreme Court. ಅದಕ್ಕೆ ನಾವು ನಿನ್ನೆ ಎಲ್ಲ ನಮ್ಮ ಸೀನಿಯರ್ ಲೀಡರ್ಸ್ಗಳೆಲ್ಲ ಕೂತ್ಕೊಂಡು ಚರ್ಚೆ ಮಾಡಿದ್ದೀವಿ. ಈ ಸರ್ಕಾರ ಜನರ ರಕ್ಷಣೆ ಮಾಡೋದ್ರಲ್ಲಿ ಸಂಪೂರ್ಣ ವಿಫಲ ಆಗಿದೆ, ವ್ಯಾಕ್ಸಿನ್ ಕೊಡೋದ್ರಲ್ಲಿ ಸಂಪೂರ್ಣ ವಿಫಲ ಆಗಿದೆ. ಇವತ್ತು ನಮ್ಮ ಎಲ್ಲ ಕರ್ನಾಟಕದ 225 ಜನ MLAಗಳಿಗೆ ಮತ್ತೆ 75 ಜನ MLCಗಳಿಗೆ 2 ಕೋಟಿ ರೂಪಾಯಿ ಏರಿಯಾ ಡೆವಲಪ್ಮೆಂಟ್ ಗ್ರಾಂಟ್ಸ್ ಅಂತ ಕೊಡ್ತಾರೆ. ಏರಿಯಾ ಡೆವಲಪ್ಮೆಂಟ್ ಗ್ರಾಂಟ್ಸ್ ಪ್ರತಿ MLAಗೆ MLCಗೆ 2 ಕೋಟಿ ರೂಪಾಯಿ ಕೊಡ್ತಾರೆ. MP ಗಳಿಗೆ, ರಾಜ್ಯಸಭಾ ಮೆಂಬರ್ಗಳಿಗೆ, ಲೋಕಸಭಾ ಮೆಂಬರ್ಗಳಿಗೆ 5 ಕೋಟಿ ಕೊಡ್ತಾರೆ ಪ್ರತಿ ವರ್ಷ. ಅದಕ್ಕೆ ನಾವು ನಮ್ಮ MLAಗಳು ತೀರ್ಮಾನ ಮಾಡಿದ್ದೀವಿ, ಆ ಬರ್ತಕ್ಕಂಥ 2 ಕೋಟಿ ರೂಪಾಯಿನಲ್ಲಿ ನಾವು ಒಟ್ಟು MLAಗಳು MLCಗಳು 95 ಜನ ಇದ್ದೀವಿ. ಕಾಂಗ್ರೆಸ್ ಪಕ್ಷದ MLAಗಳು MLCಗಳು 95 ಮೆಂಬರ್ಸ್ ಇದ್ದೀವಿ. ಅದ್ರ ಜೊತೆಗೆ ಒಬ್ಬ MP ಇದ್ದಾರೆ, ಆಮೇಲೆ ರಾಜ್ಯಸಭಾ ಮೆಂಬರ್ಸು 4 ಜನ ಇದ್ದಾರೆ. ಎಲ್ಲ 100 ಜನ ಆಗ್ತೀವಿ. ನಮಗೆ ಬರ್ತಕ್ಕಂಥ ಏರಿಯಾ ಡೆವಲಪ್ಮೆಂಟ್ ಗ್ರಾಂಟ್ಸ್ ನಲ್ಲಿ ಒಬ್ಬ MLA, ಪ್ರತಿ ಒಬ್ಬ MLA 1 ಕೋಟಿ ರೂಪಾಯಿನ ಈ ವ್ಯಾಕ್ಸಿನ್ ಗೋಸ್ಕರವಾಗಿ ವ್ಯಾಕ್ಸಿನ್ ಪ್ರೊಕ್ಯೂರ್ಮೆಂಟ್ಗೆ ನಾವು 100 ಕೋಟಿ ರೂಪಾಯಿಗಳನ್ನ ಕೊಂಡುಕೊಳ್ಳಲಿಕ್ಕೆ ನಮ್ಮ MLAಗಳು ನಾವು ಎಲ್ಲರೂ ಕೂಡ ಇದನ್ನ ತೀರ್ಮಾನ ಮಾಡಿದ್ದೀವಿ. ಅದನ್ನ ಕೊಡ್ಲಿಕ್ಕೆ ಕಾಂಗ್ರೆಸ್ ಪಕ್ಷ ಇವತ್ತು ಮುಂದೆ ಬಂದಿದೆ. ಇದು ಕರ್ನಾಟಕದಲ್ಲಿ ಅನ್ಪ್ರೆಸಿಡೆಂಟೆಡ್ ಡಿಸಿಷನ್. ಕಾಂಗ್ರೆಸ್ ಪಕ್ಷ MLAಗಳು ಅವರ ಕ್ಷೇತ್ರದಲ್ಲಿ ಎಲ್ಲ ಸಹಾಯ ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರ, ವ್ಯಾಕ್ಸಿನ್ ಕೊಡಬೇಕು ಎಲ್ರಿಗೂ ಅನ್ನೋ ಕಾರಣಕ್ಕೋಸ್ಕರ ಅವರ ಗ್ರಾಂಟ್ಸ್ ನಲ್ಲಿ 1 ಕೋಟಿ ರೂಪಾಯಿನ ವ್ಯಾಕ್ಸಿನ್ ಕೊಡ್ಲಿಕ್ಕೆ ನಾವು ತೀರ್ಮಾನ ಮಾಡಿದ್ದೀವಿ. ಅದನ್ನ ನಾನು ಶಾಸಕಾಂಗ ಪಕ್ಷದ ನಾಯಕನಾಗಿ ಅದನ್ನ ಇವತ್ತು ಜನರಿಗೆ ನಿಮಗೆ ಮೂಲಕ ತಿಳಿಸಲಿಕ್ಕೆ ಬಯಸ್ತಾ ಇದ್ದೀನಿ. ಸೊ ಇದರಿಂದ ನಾವು ಕೊಡೋದ್ರಿಂದ ಎಲ್ಲ ಆಗ್ತದೆ ಅಂತಲ್ಲ, ಆದ್ರೆ ನಾವು ಕೂಡ ಸಹಾಯ ಹಸ್ತನ ಸರ್ಕಾರಕ್ಕೆ ಫಂಡ್ ಕೊಡ್ತಿದ್ದೀರಾ ಅಥವಾ ಪಾರ್ಟಿಯಿಂದ ಲಸಿಕೆ ಪರ್ಚೇಸ್ ಮಾಡ್ತೀರಾ ಸರ್? ಪ್ರೊಸೀಜರ್ ಇದೆಲ್ಲ ಅಲ್ಲಿ ಏನು ನೋಡ ಯಾವ ತರ ಮಾಡಬೇಕು ಅಂತ ಅದನ್ನ ನೋಡಿ ಅದನ್ನ ಮಾಡ್ತೀವಿ. ನಿಯಮಾವಳಿಗಳ ಅವಕಾಶ ಇದೆಯಾ ನೋಡಪ್ಪ, 100 ಕೋಟಿ ಕೊಡೋದು ಅಂತ ತೀರ್ಮಾನ ಮಾಡಿದ್ದೀವಿ. ಅದನ್ನ ಯಾವ ರೀತಿ ಬಳಸಬೇಕು ಪ್ರೊಕ್ಯೂರ್ ಮಾಡಕ್ಕೆ ಏನು ಅನ್ನೋದನ್ನ ಆಮೇಲೆ ಕೂತ್ಕೊಂಡು ತೀರ್ಮಾನ ಮಾಡಿ ನಾವು ಮಾಡ್ತೀವಿ. ಗೊತ್ತಾಯ್ತಲ್ಲ? ಡಿಸಿಷನ್ ಈಸ್ ನಮ್ಮ ಗ್ರಾಂಟ್ಸ್ ನಲ್ಲಿ MLA MLCಗಳು MPಗಳು ಗ್ರಾಂಟ್ಸ್ ನಲ್ಲಿ 1 ಕೋಟಿ ರೂಪಾಯಿನ ವ್ಯಾಕ್ಸಿನ್ ಪ್ರೊಕ್ಯೂರ್ ಕೊಡ್ಲಿಕ್ಕೆ ತೀರ್ಮಾನ ಮಾಡಿದ್ದೀವಿ. 100 crores ಟೋಟಲ್ 100 crores ಅಷ್ಟು ಕೊಡ್ಲಿಕ್ಕೆ ತೀರ್ಮಾನ ಮಾಡಿದ್ದೀವಿ. ಅದನ್ನ ಜನರ ನೋವಿಗೆ ಸ್ಪಂದಿಸ್ತಕ್ಕಂಥ ಕೆಲಸವನ್ನ ಕಾಂಗ್ರೆಸ್ ಪಕ್ಷ ಮಾಡ್ತಾ ಇದೆ ಅಂತಕ್ಕಂಥದ್ದನ್ನು ತಮಗೆ ತಿಳಿಸಲಿಕ್ಕೆ ಬಯಸ್ತೇನೆ. DK ಶಿವಕುಮಾರ್ ಮಾತಾಡ್ತಾರೆ. ಬಿಡಿ
ಈಗ ನಮ್ಮ ಶಾಸಕಾಂಗ ಪಕ್ಷದ ನಾಯಕರು ಮುಖಾಂತರ ಕಾಂಗ್ರೆಸ್ ಪಕ್ಷದ ಶಾಸಕಾಂಗ ಪಕ್ಷದ ತೀರ್ಮಾನವನ್ನ ಇವತ್ತು ನಾವು ಪ್ರಕಟಣೆಯನ್ನ ಮಾಡಿದ್ದೇವೆ. ನಮ್ಮ ಕರ್ತವ್ಯ ಎಲ್ಲ ನಮ್ಮ ಅಭಿವೃದ್ಧಿ ಕೆಲಸವನ್ನ ನಾವು ನಿಲ್ಲಿಸಲಿಕ್ಕೆ ನಾವು ಸಿದ್ಧ ಇದ್ದೇವೆ. ನೀವು ಎಷ್ಟು ಪರ್ಸೆಂಟ್ ಉಪಯೋಗಿಸ್ಕೊಳ್ಳಿ ಮಾಡಿ ಅಂತ ಕೆಲವು ಆದೇಶಗಳು ಬರ್ಬೋದು ಮುಂದಕ್ಕೆ. ಆದ್ರೆ ನಮ್ಗೆ ಅಭಿವೃದ್ಧಿ ಕೆಲಸಕ್ಕಿಂತ ನಮ್ಮ ಜನರ ಜೀವವನ್ನು ಉಳಿಸೋದು ಕಾಂಗ್ರೆಸ್ ಪಕ್ಷದ ಕರ್ತವ್ಯ. ಇಟ್ ಇಸ್ ದಿ ಬೌಂಡ್ ಡ್ಯೂಟಿ ಆಫ್ ಆಲ್ ದಿ ಪೊಲಿಟಿಕಲ್ ಲೀಡರ್ಸ್ and we being the leader in the opposition, it is a bound duty to see that all lives are important than the development work. So the Congress party and the legislative party joined together, we discussed, we decided that 100 crores plan from the Congress local area development fund which has been given to us should be used in this crisis. So we appeal to the state and the central government to give us a permission to use it in a very transparent way. We will definitely come out with a plan of action. We are going to write, the party and the CLP is going to write to the Chief Minister to give us a permission. We will go through a transparent way. ಮತ್ತು ನಾವು ಅನೇಕ ಗ್ಲೋಬಲ್ ಟೆಂಡರ್ ಕರೀತಾ ಇದ್ದಾರೆ ಅಂತ ಹೇಳಿ ನಮ್ಮ ಡೆಪ್ಟಿ CM ಚೀಫ್ ಮಿನಿಸ್ಟರ್ ಎಲ್ಲ ಹೇಳಿದ್ದನ್ನ ನಾವು ಗಮನಿಸಿದ್ದೇವೆ. ಆಮೇಲೆ ಬಹಳ ಟೆಂಡರ್ಗಳೆಲ್ಲ ಕರೀತಾ ಇದ್ದಾರೆ, ಇದೀವಿ ಅಂತ ಹೇಳಿ ಬಹಳ ಅರ್ಜೆಂಟ್ ಆಗಿ ನೋಡ್ತಾ ಇದ್ದೇವೆ. ಐ ಆಮ್ ಟೆಲಿಂಗ್ ಯು, ಕಾಂಗ್ರೆಸ್ ಪಕ್ಷ ಮುಖ್ಯಮಂತ್ರಿಗಳೇ ಬಹಳ ಎಚ್ಚರಿಕೆಯಿಂದ ಇರಬೇಕು. We want everything in a transparent way. ನಮ್ಗೆ ಏನ್ ಆಗ್ತಾ ಇದೆ, ಒಳಗಡೆ ಏನಾಗ್ತಾ ಇದೆ, ಯಾರ ಹತ್ರ ಏನೇನು ಮಾತುಕತೆ ನಡೀತಾ ಇದೆ, ಎಷ್ಟು ಪರ್ಸೆಂಟೇಜು, ಯಾರು ಏನು ಎತ್ತ ಅಂತೆಲ್ಲ ನಮ್ಗೆ ಗೊತ್ತಾಗ್ತಾ ಇದೆ. ನಿಮ್ಮನ್ನ ಕಣ್ಣು ಮುಚ್ಚಿಸಿ ಬೇಕಾದಷ್ಟು ಕೆಳಗಡೆ ಎಲ್ಲ ನಡೀತಾ ಇದೆ. ಬಹಳ ಪ್ರತಿಯೊಂದು ವಿಚಾರ ಕೂಡ ಜನರ ಮುಂದೆ ನೀವು ಅದನ್ನ ಪಾರದರ್ಶಕವಾಗಿ ಇಡಬೇಕು ಅಂತ ಹೇಳಿ ನಾವು ಒತ್ತಾಯ ಮಾಡ್ತಾ ಇದ್ದೇವೆ. ಇದು ಎಮರ್ಜೆನ್ಸಿ ಕೇಸು, ಹೋದ್ಸತಿ ನಾವು ತಗೋಬಿಟ್ಟಿದ್ದು, ಇದು ಸೆಂಟ್ರಲ್ ಗವರ್ಮೆಂಟ್ ಒಂದು ರೇಟ್ ಇತ್ತು, ನಾವಿಲ್ಲಿಗೆ ತಗೋಬಿಟ್ಟಿದ್ದು, ಆಗ ಬೆಲೆ ಇತ್ತು, ಈ ಬೆಲೆ ಇತ್ತು ಅನ್ನೋದು ಪ್ರಶ್ನೆ ಅಲ್ಲ. ನಮ್ಮ ರಾಜ್ಯದಲ್ಲೇ ಬೇಕಾದಷ್ಟು ಈ ವ್ಯಾಕ್ಸಿನ್ಗಳನ್ನ ಬೇರೆ ಪ್ರೊಡ್ಯೂಸ್ ಮಾಡ್ಲಿಕ್ಕೆ ಎಲ್ಲ ಮಾಡ್ಲಿಕ್ಕೆ ನಮ್ಮ ರಾಜ್ಯದಲ್ಲೇ ಶಕ್ತಿ ಇದೆ. ಟ್ರಾನ್ಸ್ಪರೆಂಟ್ ವೇ ಉಪಯೋಗಿಸ್ಲಿಕ್ಕೆ ಇದೆ. ಸೆಂಟ್ರಲ್ ಗವರ್ಮೆಂಟ್ ಕೂಡ ಲಾಸ್ಟ್ ಬಹಳ ಟ್ರಾನ್ಸ್ಪರೆಂಟ್ ಆಗಿ ಇರುವುದು ಪರ್ಚೇಸ್ ಮಾಡಿದ್ರು. ನೀವು ಅದನ್ನ ಬಿಟ್ಟು 3 ಪಟ್ಟು 4 ಪಟ್ಟು 5 ಪಟ್ಟು ಜಾಸ್ತಿ ಕೊಟ್ಟು ಪರ್ಚೇಸ್ ಮಾಡೋದೆಲ್ಲ ತಾವೆಲ್ಲ ಗಮನಿಸಿದ್ದೀವಿ. ಸೊ ಈ ಸಂದರ್ಭದಲ್ಲಿ ನಾವು ನಿಮಗೆ ಬೀದಿಗಿಳಿದು ಹೋರಾಟ ಮಾಡಬೇಡಿ ಅಂತ ನೀವು ಹೇಳಿದ್ರು ಕೂಡ, ನಿರ್ಬಂಧ ಮಾಡಿದ್ರು ಕೂಡ, ನಿಮ್ಮನ್ನ ಈ ಜನರ ಹಣದಲ್ಲಿ ಹಣ ಹೊಡಿಲಿಕ್ಕೆ ನಾವು ನಿಮ್ಮನ್ನ ಸುಮ್ಮನೆ ಬಿಡುವುದಿಲ್ಲ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ನಂಬರ್ 1. ಎರಡನೇದು, ನನಗೆ ಶಾಕಿಂಗ್ ಏನಪ್ಪಾ ಅಂದ್ರೆ, ನಮ್ಮ ಸದಾನಂದ ಗೌಡ್ರು ಚೀಫ್ ಮಿನಿಸ್ಟರ್ ಆಗಿದ್ದಾರೆ, ಲಾ ಮಿನಿಸ್ಟರ್ ಆಗಿದ್ದಾರೆ, ಅವರು ಪಕ್ಕದಲ್ಲಿ ಕೂತಿದ್ದಾರೆ, CT ರವಿ ಪಕ್ಕದಲ್ಲಿ ಕೂತಿದ್ದಾರೆ. ಅವರು ನಾನೇನ್ ನ್ಯಾಣಕೊಳ್ರಿ ಅಂತ ಹೇಳ್ತಾ ಇದ್ದಾರೆ. ಅದೇನ್ ಹೇಳಿದ್ರು, ನಾವು ನ್ಯಾಣಕೋಬೇಕಂತ. ಸದಾನಂದ ಗೌಡ್ರೆ ಇವತ್ತು ಲಾ ಮಿನಿಸ್ಟರ್, ಇವತ್ತು ಚೀಫ್ ಮಿನಿಸ್ಟರ್, ಯಾವಾಗಲೂ ನಮ್ಗೆ ನಗ್ನಗ್ತಾನೆ ಇರ್ತೀರಿ ನೀವು. ನಾವು ನ್ಯಾಣಕೋಬೇಕಾ? ನಿಮ್ ವೋಟ್ ಹಾಕ್ತವ್ರು ನ್ಯಾಣಕೋಬೇಕಾ ಹೇಳಿ? ನೀವು ನ್ಯಾಣ ಕೊಡಿ ಅಂತ ನಾನು ಹೇಳುದಿಲ್ಲ, ಪಾಪ ಬೇಡ. ನಾವು ನ್ಯಾಣ ಹಾಕೋಬೇಕು. ನಿಮ್ಗೆ ಯಾರು ವೋಟ್ ಹಾಕಿದ್ರು ಅವ್ರು ನ್ಯಾಣ ಹಾಕೋಬೇಕಾ ಹೇಳಿ? ನೀವು ಔಚಿಕ್ ಕೊಡ್ಲಿಲ್ಲ ಅಂತ ಹೇಳಿ ಅವರೇ ನಾನು ನ್ಯಾಣ ಹಾಕೋಬೇಕಾ? ಏನಿದು? ಜನ ನಗ್ತಾ ಇದ್ದಾರೆ. ಎಲ್ಲ ಹೊರಗಡೆ ರಾಜ್ಯವರು, ಹೊರಗಡೆ ದೇಶದವರು ಏನಪ್ಪ ನಿಮ್ಮ ಲೀಡರ್ಗೆ, ಯಾಕೆಂದ್ರೆ ಸೆಂಟ್ರಲ್ ಗವರ್ಮೆಂಟ್, ನಾವೇನೋ ನಮ್ಮ ಸ್ಟೇಟ್ ಅವರು ಈಗ ಪ್ರೈಮ್ ಮಿನಿಸ್ಟರ್ ಅವ್ರ ಸ್ಟೇಟ್ ಅಂದ್ಬಿಟ್ಟು ಅವರು ಹೋಮ್ ಮಿನಿಸ್ಟರ್ ಸೇರಿ
ಎಲ್ಲ ಗುಜರಾತ್ಗೆ ಫಸ್ಟ್ ಪ್ರಯಾರಿಟಿ ಕೊಟ್ಬಿಟ್ಟು ಏನೇನ್ ಬೇಕಲ್ಲ ಕಳಿಸ್ತಾವ್ರೆ. ನಮ್ ಸ್ಟೇಟ್ ಇಂದೆಲ್ಲ ಹೊಂಟೋಯ್ತು. ನೀವು ಪಾರ್ಲಿಮೆಂಟಿಕಲ್ ಮಿನಿಸ್ಟ್ರು, ನೀವು ನಮ್ಮ ರಾಜ್ಯಕ್ಕೆ ಏನೋ ಸಹಾಯ ಮಾಡ್ತೀವಿ ಅಂತ ಹೇಳಿದ್ರೆ ನೀವು ಬಾಯಿ ಮುಚ್ಕೊಂಡು 25 ಜನ ಜೊತೆಲಿ ಏನು ಮಾತಾಡದೆ ನಮ್ಮ ರಾಜ್ಯಕ್ಕೆ ಮಾಡಿದೆ ಇನ್ನ 1% ಇಲ್ಲ. ಆಯ್ತಪ್ಪ, ಕೋರ್ಟ್ ಇಟ್ ಇಸ್ ನಾಟ್ ಏನೋ ಡ್ಯೂಟಿ ಅಲ್ವಾ ಕೋರ್ಟು. ಶಾಸಕಾಂಗ ಕಾರ್ಯಾಂಗ ತಪ್ಪಾಡಿದ್ರೆ ಕೋರ್ಟು ಮಧ್ಯಪ್ರವೇಶ ಮಾಡಿ ಎಷ್ಟು ಸಂದರ್ಭದಲ್ಲಿ ಅವರು ಸುವಮೋಟ ತೆಗೆದುಕೊಂಡು ನಮ್ಗೆ ಬುದ್ಧಿ ಹೇಳಿಲ್ಲ, ಅವ್ರು ಏನ್ ತೀರ್ಮಾನ ಮಾಡಿದ್ದೆಲ್ಲ ನಾವು ಲಾ ಅಂತ ಹೇಳ್ತೀವಿ. ಸುಪ್ರೀಂ ಕೋರ್ಟ್ ಏನಾದ್ರು ಒಂದು ತೀರ್ಮಾನ ಮಾಡ್ಬಿಟ್ರೆ ಅದು ಲಾ ಅಂತ ಹೇಳ್ತೀವಿ. ಲಾ ಆಫ್ ದಿ ಲ್ಯಾಂಡ್ ಅಂತ ಆರ್ಟಿಕಲ್ 141 ಪ್ರಕಾರ. ಸೊ ಲಾ ಆಫ್ ದಿ ಲ್ಯಾಂಡ್ ಅಂತ ಹೇಳ್ತೀವಿ. ಒಬ್ಬ ನ್ಯಾಷನಲ್ ಜನರಲ್ ಸೆಕ್ರೆಟರಿ, ಆಡಳಿತ ಪಕ್ಷದ ನ್ಯಾಷನಲ್ ಜನರಲ್ ಸೆಕ್ರೆಟರಿ ಸಿಟಿಂಗ್ ಅಡ್ಜಸೆಂಟ್ ಟು ಎ ಫಾರ್ಮರ್ ಲಾ ಮಿನಿಸ್ಟರ್ ಅಂಡ್ ಚೀಫ್ ಮಿನಿಸ್ಟರ್ ಆಫ್ ದ ಸ್ಟೇಟ್, ಈ ಟೆಲ್ಸ್ ಸರ್ವಜ್ಞನ ಅಂತಂದ್ರೆ ಇಲ್ಲಿವರೆಗೂ ಕೊಟ್ಟಂತ ತೀರ್ಪುಗಳು, ಇಲ್ಲಿಗಂಟು ಕೊಟ್ಟಂತ ತೀರ್ಪುಗಳು ಹಂಗಾರೆ ಯಾವುದೋ ಲೆಕ್ಕಕ್ಕಿಲ್ವಾ? ಈಗ ಸ್ಪೀಕರ್ ಕೊಟ್ಟ ತೀರ್ಪುಗಳು ಲೆಕ್ಕಕ್ಕಿಲ್ವಾ? ಹೈಕೋರ್ಟ್ ಸುಪ್ರೀಂ ಕೋರ್ಟ್ ಕೊಟ್ಟಂತ ತೀರ್ಪುಗಳು ಲೆಕ್ಕಕ್ಕಿಲ್ವಾ? ಇದು ಕಾಂಟೆಂಪ್ಟ್ ಆಫ್ ದಿ ಕೋರ್ಟ್. ಇಟ್ ಅಮೌಂಟ್ಸ್ ಟು ಕಂಟೆಂಪ್ಟ್ ಆಫ್ ದಿ ಕೋರ್ಟ್. ಇಟ್ ಅಮೌಂಟ್ಸ್ ಟು ದಿ ಕಂಟೆಂಪ್ಟ್ ಆಫ್ ದಿ ನ್ಯಾಯಾಂಗದ ನಿಂದನೆ. ಇದು ನಮ್ಮ ರಾಜ್ಯದ ನನಗೆ ನನ್ನ ಮಗನ ನಾನು ನ್ಯಾಷನಲ್ ಇದಕ್ಕೆ ಲಾಗ್ ಸೇರಿಸಬೇಕು ಅಂತಿದ್ದೆ. ಅವ್ರು ನನ್ನ ಮಗ ಕೇಳಿದ್ರು, ಏನು ಇದಕ್ಕೆ ಬೆಲೆನೇ ಇಲ್ಲ, ಇದು ಯಾಕೆ ಸುಮ್ಮನೆ ಅಂತ. ಸೊ ಹಂಗೆ ಎಲ್ಲ ಕಡೆ ಇಲ್ಲಿ ನ್ಯಾಷನಲ್ ಲಾ ಸ್ಕೂಲ್ ಇದೆ, ಎಲ್ಲ ಜಡ್ಜ್ಗಳೆಲ್ಲ ಪಾಪ ಬಂದು ಅವ್ರ ಮಕ್ಕಳನ್ನ ಬೆಂಗಳೂರಲ್ಲಿ ಸೇರಿಸ್ತಾ ಇದ್ದಾರೆ. ಕರ್ನಾಟಕ ಇಸ್ ವೆರಿ ಫೇಮಸ್ ಫಾರ್ ದಿಸ್ ನ್ಯಾಷನಲ್ ಲಾ ಸ್ಕೂಲ್ ಅಂಡ್ ದಿ ಎಷ್ಟು ಜನರ ಪ್ರೊಡ್ಯೂಸ್ ಮಾಡಿದೆ ಲೀಗಲ್ ಎಜುಕೇಶನ್. ಇಂಥ ಸಂದರ್ಭ ಎಲ್ಲ ಚೀಫ್ ಮಿನಿಸ್ಟರ್ಗಳಲ್ಲ, ಎಷ್ಟು ಜನ ನಮ್ಮ ರಾಜ್ಯದ ಚೀಫ್ ಮಿನಿಸ್ಟರ್ಗಳಲ್ಲ ಲಾ ಆಗಿದ್ದು. ಬೊಮ್ಮಾಯಿ ಅವರು ಇರ್ಬೋದು, ಎಸ್ ಎಂ ಕೃಷ್ಣ ಇರ್ಬೋದು, ಸಿದ್ದರಾಮಯ್ಯ ಇರ್ಬೋದು, ರಾಮಕೃಷ್ಣ ಹೆಗಡೆ ಇರ್ಬೋದು, ಕೆಂಗಲ್ ಹನುಮಂತಯ್ಯನವರು, ವೀರಪ್ಪ ಮೊಯ್ಲಿ ಅವರು, ಹಲೋ ಬಂಗಾರಪ್ಪನವರು, ವೀರಪ್ಪ ಮೊಯ್ಲಿ, ಎಷ್ಟು ಜನ ಚೀಫ್ ಮಿನಿಸ್ಟರ್ಸ್ ಎಲ್ಲ ಲಾ ಮಾಡಿಕೊಂಡು ರಾಜ್ಯದ ಆಳಿದ್ದಾರೆ ಸ್ವಾಮಿ. ಈ ರಾಜ್ಯಕ್ಕೆ ಒಂದು ದೊಡ್ಡ ಕೊಡುಗೆಗಳನ್ನು ಕೊಟ್ಟಿದ್ದಾರೆ. ಅವರು ಈ ಪ್ರೊಫೆಷನ್ ಈ ಸಮಾಜಕ್ಕೆ ನ್ಯಾಯ ಕೊಡಬೇಕು ಅಂತ ನಾವು ವಿಧಾನಸೌಧ ಒಳಗಡೆ ತಗಡಿ ಹಾಕೊಂಡಿದೀವಿ. ಮೇಲ್ಗಡೆ ವಿಧಾನಸೌಧ ಮೇಲೆ ತಗಡಿ ಹಾಕಿದೀವಿ, ಹಿಂದೆಗಡೆ ನಮ್ಮ ತಲೆ ಹಿಂದೆ. ಅವರು ತೀರ್ಪನ್ನು ಕೊಟ್ರೆ ಅಂಡ್ ಇನ್ ಕರ್ನಾಟಕ ದಿ ಲೆಜಿಸ್ಲೇಚರ್ ಅಂಡ್ ದಿ ಜುಡಿಷಿಯರಿ ಇಸ್ ಫೇಸಿಂಗ್ ಈಚ್ ಅದರ್. We are facing each other. Judiciary is directing us. If you are going to do wrong, we are there to look at it ಅಂತ. ಇಂಥ ಸಂದರ್ಭದಲ್ಲಿ ಇವತ್ತು ನೀವು ಈ ಒಂದು ಹಂಗಾರೆ ಈ ಮೀಸಲಾತಿ ವಿಚಾರ ಕೋರ್ಟ್ಗಳು ಏನೇನೋ ಡಿಸಿಷನ್ಸ್ ಕೊಟ್ಟಿದೆ, ಅವರ ತಿಳುವಳಿಕೆ ಮೇಲೆ ಕೊಟ್ಟಿದೆ, ನಾವೆಲ್ಲ ಒಪ್ಕೊಂಡಿಲ್ವ ನಾವು. ಸೊ ಅವ್ರನ್ನ ನೀವು ಸರ್ವಜ್ಞ ಅಂತ ಕೇಳಿದ್ರೆ ಮುಖ್ಯಮಂತ್ರಿಗಳೇ, you will have to reply to this. ನೀವು ನಿಮ್ಮ ಸೆಂಟ್ರಲ್ ಪಾರ್ಟಿಯವರು ಇದಕ್ಕೆ ಉತ್ತರ ಕೊಡಬೇಕು. ಈ ನ್ಯಾಯಾಲಯಕ್ಕೆ ಅಗೌರವನ್ನ ನೀವು ತಂದಿದ್ದೀರಿ. ಒಬ್ಬರಾದ್ರೂ ರಿಗ್ರೆಟ್ಸ್ ಮಾಡಂತ ಒಂದು ಅವಕಾಶ ನಾವು ನೋಡ್ದು. ವಿ ಆರ್ ಜಸ್ಟ್ ವೇಟಿಂಗ್. ನಾವು ಯಾರು ನಿನ್ನೆ ಬೇಕು ಅಂತ ನಾವು ಮಾತಾಡಲಿಲ್ಲ. ಇವೆರಡು ಸ್ಟೇಟ್ಮೆಂಟ್ಗಳು ಬಂದಾಗ ಕೂಡ ನಾವು ಮಾತಾಡಲಿಲ್ಲ. ನೋಡೋಣ ಏನಾಗ್ತದೆ ಅಂತ. ನಿಮ್ಗೆ ಮಾತಾಡಷ್ಟು ಸೌಜನ್ಯ ಕೂಡ ಇಲ್ವಲ್ಲ. ಲಾ ಮಿನಿಸ್ಟರ್ ಮಾತಾಡಿಲ್ಲ, ಸೆಂಟ್ರಲ್ ಲಾ ಮಿನಿಸ್ಟರ್ ಮಾತಾಡಿಲ್ಲ, ಚೀಫ್ ಮಿನಿಸ್ಟರ್ ಮಾತಾಡಿಲ್ವಾ? ಯಾಕೆ ಪ್ರತಿಯೊಂದು ವಿಚಾರಕ್ಕೆ ಲಾ ಡಿಪಾರ್ಟ್ಮೆಂಟ್ ಯಾಕೆ ಇಟ್ಕೊಂಡಿದ್ದೀವಿ? ಕ್ಲೋಸ್ ಮಾಡ್ಬಿಡಿ ನಿಮ್ ಲಾ ಡಿಪಾರ್ಟ್ಮೆಂಟ್ ನ, ಕೋರ್ಟ್ಗಳನ್ನ ಕ್ಲೋಸ್ ಮಾಡ್ಬಿಡಿ. ನಿಮ್ಮಲ್ಲೇ ನಿಮ್ಮ ಆಫೀಸಲ್ಲೇ ನ್ಯಾಯ ಮಾಡ್ಕೊಡಿ, ನೀವು ಪಂಚಾಯತಿ ನ್ಯಾಯ ಮಾಡ್ಕೊಡಿ, ಅಮೆಂಡ್ಮೆಂಟ್ ನ ತಂದ್ಬಿಡಿ ನೀವು. ಸೊ ಹಂಗೆ ಇವತ್ತು ಏನು ಹೇಳಿದಿರಲ್ಲ, ಮಾನವನ ಹಕ್ಕುಗಳಿಗೆ ಕಡಿವಾಣ, ನಾಗರಿಕ ಹಕ್ಕುಗಳಿಗೆ ಕಡಿವಾಣ, ಸಂವಿಧಾನ ಸದಾಚಾರಕ್ಕೆ, ಸಂವಿಧಾನವನ್ನ ಕಾಪಾಡಲಿಕ್ಕೆ ನಾವು ವಿಫಲ ಆಗಿದ್ದೀವಿ ಇಂಥ ಹೇಳಿಕೆಯಿಂದ.
ಇದಕ್ಕೆ ಈ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳು ರಿಯಾಕ್ಟ್ ಮಾಡಬೇಕು. ಕೇಂದ್ರದ ಮಂತ್ರಿಯಾಗಿ ಸದಾನಂದ ಗೌಡರು ನುಚ್ಕೊಳ್ಬಾರದು. ಇದು ಅಕೌಂಟಬಿಲಿಟಿ, ರೆಸ್ಪಾನ್ಸಿಬಿಲಿಟಿ ಎಲ್ಲರಿಗೂ ಇದೆ. ಅಧಿಕಾರ ಇರೋದಕ್ಕೆ ನಿಮ್ಗೆ ಕೇಳ್ತಾರೆ. ಯು ಆರ್ ದಿ ಸೆಂಟ್ರಲ್ ಮಿನಿಸ್ಟರ್, ಯು ಆರ್ ಮೋರ್ ರೆಸ್ಪಾನ್ಸಿಬಲ್, ಯು ಆರ್ ಅಕೌಂಟಬಲ್. You are in charge of these medicines, preparation of the medicine. ಕೆಮಿಕಲ್ ಮಿನಿಸ್ಟರ್ ನೀವು. ನಿಮ್ಮನ್ನ ಕೇಳ್ತಾ ಇದ್ದೀವಿ. ಸಾವಿನ ಮೆರವಣಿಗೆ ನಡೀತಾ ಇದೆ. ಸಾವಿನ ಮೆರವಣಿಗೆ ಮೇಲೆ ಮಾತಾಡ್ತಾ ಇದ್ದಾರೆ, ಕೋರ್ಟ್ ಅವ್ರು ಮಾತಾಡ್ತಾ ಇದ್ದಾರೆ. ಇದನ್ನ ಈ ಸಂದರ್ಭದಲ್ಲಿ ಎಲ್ಲದಕ್ಕೂ ಕೂಡ ನಾನು ಈ ಸಂದರ್ಭದಲ್ಲಿ ಕೇಳ್ತಾ ಇದ್ದೀನಿ. ಎಲ್ಲ ಟೆಂಡರ್ಗಳ ವಿಚಾರ ಮುಖ್ಯವಾಗಿ ಇಟ್ ಶುಡ್ ಬಿ ಇನ್ ಎ ಟ್ರಾನ್ಸ್ಪರೆಂಟ್ ವೇ, ಅಕೌಂಟಬಲ್. ನಿಮ್ಮ ಮಂತ್ರಿಗಳು ನೇರವಾಗಿ ಆಜಿ ಈಜಿ ಇದಿದೆ ಎಕ್ಸೆಪ್ಷನ್ ಅಂತ ಹೇಳಿ ತೆಗೆದುಕೊಂಡು ಹೋದ್ರೆ ನಾವು ಸುಮ್ಮನೆ ಎಲ್ಲಕ್ಕೆ ಹೋಗಿಲ್ಲ. ಇಟ್ ವಾಸ್ ಯುವರ್ ಬೌಂಡ್ ಡ್ಯೂಟಿ. 6 ತಿಂಗಳಿಂದಲೇ ನೀವು ಪ್ರಿಪರೇಷನ್ ಮಾಡಿಕೊಂಡು ನೀವು ತೆಗೆದುಕೊಳ್ಬೇಕಾಗಿತ್ತು. ಇಲ್ಲ ಬೆಲೆ ಇಲ್ಲ, ಕಡಿಮೆ ಇಲ್ಲ, 40,000 50,000 ಸಿಗ್ತಿದ್ದು ಕಾನ್ಸಂಟ್ರೇಟರ್ನ 80,000 90,000 ಅದೆಲ್ಲ ನಾವೆಲ್ಲ ಒಪ್ಪುದಿಲ್ಲ. ನಮ್ಗೆಲ್ಲ ಕಡೆ ಗೊತ್ತಿದೆ. ಯಾವ ದೇಶದಿಂದ ತೆಗೆದುಕೊಳ್ಳಿ, ಯಾವ ರಾಜ್ಯದಿಂದ ತೆಗೆದುಕೊಳ್ಳಿ, ಬಟ್ ಎವ್ರಿಥಿಂಗ್ ಇನ್ ಎ ಟ್ರಾನ್ಸ್ಪರೆಂಟ್ ವೇ ಕೊಡಿ. ನಮ್ಮವ್ರಿಗೆ ಅವಕಾಶ ಮಾಡಲಿ, ಎಲ್ಲ ಅವಕಾಶ ಮಾಡಿಕೊಳ್ಳಿ. ಈಗ ಸುಪ್ರೀಂ ಕೋರ್ಟ್ ಒಂದ್ ಕಡೆ 12 ಮೆಂಬರು ಇದನ್ನ ಕಮಿಟಿ ಮಾಡವ್ರೆ. ಸ್ಟೇಟ್ ಗವರ್ಮೆಂಟ್, ಹೈಕೋರ್ಟ್ ಆಕ್ಸಿಜನ್ ಅವರನ್ನು ಮಾಡಿದ್ದಾರೆ. ನನಗೆ ಇದರಿಂದ ನೋಡ್ತಾ ಇದೆ ಈ ದೇಶದಲ್ಲಿ ಗವರ್ಮೆಂಟ್ಸ್ ಆರ್ ನಾಟ್ ಫಂಕ್ಷನಿಂಗ್. ಅಟ್ ಲೀಸ್ಟ್ ಕೋರ್ಟ್ಸ್ ಆರ್ ಕಮಿಂಗ್ ಇನ್ ಅವರ್ ವೇ to help the citizens of this country. So on behalf of the Congress party and the citizens of this country and the state, we would like to thank the courts for helping us, saving our lives. This is what I would like to tell. ಮಿಕ್ಕಿದ್ದು ವಿಚಾರನ ಈ ಸಂದರ್ಭದಲ್ಲಿ ನಮ್ಮ ಮಾಧ್ಯಮದವರು ಕೂಡ I would like to thank the media friends, either it is electronic media, print media, and all of you. You are all helping us, helping the country. Your contribution at this time of crisis, we can't forget. Congress party would like to thank you for this. ಈಗಾಗಲೇ ಶಿವಕುಮಾರ್ ಅವರು ಸದಾನಂದ ಗೌಡರು ಮತ್ತು ಸಿ.ಟಿ. ರವಿ ಮಾತಾಡಿದ್ರೆ ಅವ್ರಿಗೇನು ಕಾನೂನು ಗೊತ್ತಿಲ್ಲ ಅಂತ ಹೇಳ್ಬೋದು. ಕಾನೂನು ಗೊತ್ತಿಲ್ಲ, ಉಡಾಪೆಯಿಂದ ದುರಾಂಕಾರದಿಂದ ಮಾತಾಡಿದ್ದಾರೆ ಅಂತ. ಸದಾನಂದ ಗೌಡರು ಮುಖ್ಯಮಂತ್ರಿ ಆಗಿದ್ದವರು, ವಕೀಲರು, ಕೇಂದ್ರದ ಕಾನೂನು ಸಚಿವರು, ಈಗ ಇನ್ಚಾರ್ಜ್ ಆಫ್ ಕೆಮಿಕಲ್ಸ್ ಅಂಡ್ ಫರ್ಟಿಲೈಸರ್ಸ್. ಅವರು ಈ ರೀತಿ ಉದ್ದಡತನದ ಮಾತುಗಳನ್ನು ಆಡಿದಂತ ನೋಡಿದ್ರೆ ಬಹಳ ಆಶ್ಚರ್ಯ ಅನ್ಸುತ್ತೆ. ಒಬ್ಬ ಕೇಂದ್ರದ ಸಚಿವರಾಗಿ, ವಕೀಲರಾಗಿ ಅವರು ಈ ದೇಶದ ಕಾನೂನನ್ನ ತಿಳ್ಕೊಂಡಿದ್ದಾರೆ ಅಂತಕ್ಕಂಥದ್ದು ನನ್ನ ಭಾವ. ಸಂವಿಧಾನ ಗೊತ್ತಿದ್ದು ಸಿ.ಟಿ. ರವಿ ಮಟ್ಟಕ್ಕೆ ಇವರು ಇಳಿದ್ರೆ ಇದಕ್ಕಿಂತ ನಾಚಿಕೆಗೇಡಿನ ಪ್ರಸಂಗ ಇನ್ನೊಂದು. ನಾಚಿಕೆ ಆಗ್ತದೆ. ನನಗೆ ಹೇಳಿದ್ದಾರೆ ಸಾವು ಜೊತೆ ರಾಜಕೀಯ ಮಾಡ್ತಾ ಇದ್ದಾರೆ. ಇದು ಹೇಳದೆ ರಾಜಕೀಯನ? ಸದಾನಂದ ಗೌಡ್ರೆ, ನೀವು ಸಂವಿಧಾನದ ರೀತಿ ನಡ್ಕೊಂಡಿಲ್ಲ ರೀ. ಯಾರಾದ್ರೂ ಒಬ್ಬ ಜವಾಬ್ದಾರಿ ಇರ್ತಕ್ಕಂಥ ಮಂತ್ರಿ, ಕೇಂದ್ರದ ಮಂತ್ರಿ, ಕೇಸ್ ಕೋರ್ಟ್ಗಳು ನೀವು ವ್ಯಾಕ್ಸಿನ್ ಕೊಟ್ಟಿಲ್ಲ ಅಂತ ಹೇಳಿದ್ರೆ ವ್ಯಾಕ್ಸಿನ್ ಉತ್ಪಾದನೆ ಮಾಡಕ್ಕಾಗುತ್ತದ? ಇದಕ್ಕಿದ್ದಲ್ಲೇ ನಾವು ನೆಣಕಬೇಕಾ ಅಂತ ಹೇಳಿದ್ರೆ ಇದಕ್ಕಿಂತ ಬೇಜವಾಬ್ದಾರಿತನದ ಹೇಳಿಕೆ, ಜನದ್ರೋಹಿ ಹೇಳಿಕೆ ಇನ್ನೊಂದಿಲ್ಲ. ಆರ್ಟಿಕಲ್ 21 ಏನ್ ಹೇಳ್ತದೆ? ಪ್ರತಿಯೊಬ್ಬ ಸಿಟಿಜನ್ ಆಫ್ ದಿಸ್ ಕಂಟ್ರಿಗೆ, ಆರ್ಟಿಕಲ್ 21, ರೈಟ್ ಟು ಲೈಫ್ ಅಂಡ್ ಲಿಬರ್ಟಿ ಅಂತ ಹೇಳಿದ್ದಾರೆ. ರೈಟ್ ಟು ಲೈಫ್ ಅಂಡ್ ಲಿಬರ್ಟಿ.
ಕೋರ್ಟ್ಗಳು ನಾಗರಿಕರ ಮೂಲಭೂತ ಹಕ್ಕುಗಳನ್ನು ರಕ್ಷಣೆ ಮಾಡಲಿಕ್ಕೋಸ್ಕರ ಇರ್ತವೆ. ಸರ್ಕಾರ ಫೇಲ್ ಆದಾಗ, ಜನರು ರಕ್ಷಣೆ ಕೇಳಿದಾಗ ಸುಪ್ರೀಂ ಕೋರ್ಟ್ ಹೈಕೋರ್ಟ್ಗಳು ಕಣ್ಮುಚ್ಚಿಕೊಂಡು ಕೂತ್ಕೋಬೇಕಾ? ಆರ್ಟಿಕಲ್ 141 ಆಫ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಏನ್ ಹೇಳ್ತದೆ? ಇವೆಲ್ಲ ಗೊತ್ತಿರ್ಬೇಕಲ್ಲ ಇವರಿಗೆ. ಈ ತರದವರು ಕೇಂದ್ರದಲ್ಲಿ ಮಂತ್ರಿ ಆಗಲಿಕ್ಕೆ ಇವರು ಯೋಗ್ಯರ? ಐ ಡೋಂಟ್ ಥಿಂಕ್ ಈಸ್ ಎಲಿಜಿಬಲ್ ಟು ಹೋಲ್ಡ್ ದಿ ಪೋರ್ಟ್ಫೋಲಿಯೋ ಅಂಡ್ ಕಂಟಿನ್ಯೂ ಎಸ್ ಎ ಮಿನಿಸ್ಟರ್ ಇನ್ ದಿ ಸೆಂಟ್ರಲ್ ಕ್ಯಾಬಿನೆಟ್. ನಾಚಿಕೆ ಆಗ್ತದೆ ನನಗೆ. 7 crore ವ್ಯಾಕ್ಸಿನ್ ಎಕ್ಸ್ಪೋರ್ಟ್ ಮಾಡ್ಬಿಟ್ಟು ಇಲ್ಲಿ ನೇಣು ಹಾಕೊಳ್ಬೇಕಂತ ಹೇಳ್ತಾರೆ. 7 crore ವ್ಯಾಕ್ಸಿನ್ ಎಕ್ಸ್ಪೋರ್ಟ್ ಆಗ್ಬಿಟ್ಟು ಅಲ್ಲಿಗೆ 7 crore ವ್ಯಾಕ್ಸಿನ್ಸ್ ನ ಎಕ್ಸ್ಪೋರ್ಟ್ ಮಾಡೋದು. ಯಾಕೆ ಮಾಡಿದ್ರು? ಯಾರು ಕೇಳ್ಕೊಂಡು ಮಾಡಿದ್ರು? ತಜ್ಞರು ವರದಿ ಹಂಗಿತ್ತ? ಇಲ್ಲಿ ಜನಸಂಖ್ಯೆ ಜಾಸ್ತಿ ಇರ್ತಕ್ಕಂಥ ದೇಶ ಇದೆ. 138 ಕೋಟಿ ಜನಸಂಖ್ಯೆ ಇರ್ತಕ್ಕಂಥ ದೇಶ. ಇಂಥ ದೇಶದಲ್ಲಿ ಈ ರೀತಿ ಬಿಹೇವ್ ಮಾಡಬೇಕಾ? ಹಾಗಾದ್ರೆ ಸಿ ಟಿ ರವಿ ಈಸ್ ಎ ಜನರಲ್ ಸೆಕ್ರೆಟರಿ ಆಫ್ ದಿ ನ್ಯಾಷನಲ್ ಪಾರ್ಟಿ ಬಿಜೆಪಿ. ಇವರು ಜನರಲ್ ಸೆಕ್ರೆಟರಿ ಆಗಲಿಕ್ಕೆ ಯೋಗ್ಯರ? ಜಡ್ಜ್ಗಳು ಸರ್ವಜ್ಞರಲ್ಲ ಅಂತ ಹೇಳೋದಿದೆಯಲ್ಲ. ಸರ್ವಜ್ಞರಲ್ಲ, ಹಾಗಾದ್ರೆ ನ್ಯಾಯ ವಿತರಣೆ ಮಾಡೋರು ಯಾರು? ಸಿ ಟಿ ರವಿನ? ನ್ಯಾಯ ವಿತರಣೆ ಮಾಡೋರು ಯಾರು? ಹೈಕೋರ್ಟ್ಗಳು, ಸುಪ್ರೀಂ ಕೋರ್ಟ್ಗಳು ಮತ್ತೆ ಸಬಾರ್ಡಿನೇಟ್ ಕೋರ್ಟ್ಗಳಲ್ಲ. ನಾವು ಸಂವಿಧಾನದಲ್ಲಿ ಒಪ್ಪಿಕೊಂಡಿರತಕ್ಕಂಥ ವಿಚಾರ ಅಲ್ಲ. ಅವರು ಆ ಫೀಲ್ಡ್ ನಲ್ಲಿ ಪರಿಣಿತರು ಅಂತೇನೆ ಅವರು ಹೈಕೋರ್ಟ್ ಜಡ್ಜ್ ಆಗಿರೋದು, ಸುಪ್ರೀಂ ಕೋರ್ಟ್ ಜಡ್ಜ್ ಆಗಿರೋದು. ಸಿ ಟಿ ರವಿ ಹೋಗಿ ನ್ಯಾಯ ವಿತರಣೆ ಮಾಡಕ್ಕಾಗತ್ತಾ? ಇಟ್ಸ್ ಎ ಪೊಲೀಸ್ ಸ್ಟೇಟ್ಮೆಂಟ್. ದುರಾಂಕಾರದ ಹೇಳಿಕೆ ಇದು. ನೋಡಿ, ಇಬ್ರು ಸೇರ್ಕೊಂಡು ಉದ್ದೇಶಪೂರ್ವಕವಾಗಿ ಕೊಟ್ಟಿದ್ದಾರೆ. ಉದ್ದೇಶಪೂರ್ವಕವಾಗಿ. ಆಮೇಲೆ ಸುಪ್ರೀಂ ಕೋರ್ಟ್ ಮುಂದೆ ಒಂದು ಅಫಿಡವಿಟ್ ಹಾಕಿದ್ದಾರೆ. ನೀವೆಲ್ಲ ನೋಡಿರ್ಬೋದು. ಇತ್ತೀಚೆಗೆ ಒಂದು 2-3 ದಿನಗಳ ಹಿಂದೆ ಒಂದು ಅಫಿಡವಿಟ್ ಹಾಕಿದ್ದಾರೆ. ಅದು ಯಾಸಿ ದಿಸ್ ಕೋರ್ಟ್ ಹ್ಯಾಸ್ ನೋ ಜುರಿಸ್ಡಿಕ್ಷನ್ ಅನ್ನೋ ರೀತಿ ಹಾಕಿದ್ದಾರೆ. PLIಗಳನ್ನ ಟ್ರೈ ಮಾಡಕ್ಕೆ, ಆದೇಶ ಕೊಡಕ್ಕೆ, ಡೈರೆಕ್ಷನ್ಗಳು ಕೊಡಕ್ಕೆ ಸುಪ್ರೀಂ ಕೋರ್ಟ್ಗೆ, ಹೈಕೋರ್ಟ್ಗೆ, ಸುಪ್ರೀಂ ಕೋರ್ಟ್ ಅಂಡ್ ಹೈಕೋರ್ಟ್ ಶೋ ನೋ ಜುರಿಸ್ಡಿಕ್ಷನ್ ಅನ್ನೋ ರೀತಿ ನಾನು ಯಾವಾಗಲೂ ನೋಡಿರ್ಲಿಲ್ಲ. ಈಗ ಸಂವಿಧಾನ ಎತ್ತಿ ಹಿಡಿತೀವಿ ಅಂತ ನಾವೆಲ್ಲ ಪ್ರಮಾಣ ವಚನ ತಗೊಂಡಿರ್ತೀವಿ. ಪ್ರೈಮ್ ಮಿನಿಸ್ಟ್ರು, ಮಿನಿಸ್ಟ್ರಿಗಳು, MLAಗಳು, MP ಗಳು ಎಲ್ಲ ತಗೊಂಡಿರ್ತೀವಿ. ಇವರು ಸಂವಿಧಾನಕ್ಕೆ ವಿರುದ್ಧವಾಗಿ ನಡ್ಕೊತಾ ಇದ್ದಾರೆ. ಇವರು ಪ್ರಜಾಪ್ರಭುತ್ವದ ನಂಬಿಕೆ ಇದೆಯಾ? ಸಂವಿಧಾನದ ಬಗ್ಗೆ ಗೌರವ ಇದೆಯಾ? ನಂಬರ್ 2, ಈ ಚಾಮರಾಜನಗರದ ಇಶ್ಯೂ ಇದೆಯಲ್ಲ, 24 ಜನ ಆಕ್ಸಿಜನ್ ಕೊರತೆಯಿಂದ ಸತ್ತಿದ್ದಾರೆ ಅಂತ ಪತ್ರಿಕೆಗಳು ಬಂದಿದೆ. ಅದಾದ ನಾಳೆಗೆ ಹೆಲ್ತ್ ಮಿನಿಸ್ಟರ್ ಹೋಗಿದ್ದಾರೆ, ಮತ್ತೆ ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಇಬ್ಬರು ಜವಾಬ್ದಾರಿ ಇದೆ ಅಂತ ಅನ್ಕೊಂಡಿದ್ದೀನಿ. ಏನಂತ ಸ್ಟೇಟ್ಮೆಂಟ್ ಕೊಟ್ಟರು? 3 ಜನ ಸತ್ತಿರೋದು ಆಕ್ಸಿಜನ್ ಕೊರತೆ ಇಲ್ಲ, ನಾಟ್ 24 ಅಂತ. ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟರ್ ಅವರು ಬಹಳ ಪ್ರಾಮಾಣಿಕರು, ಸಜ್ಜನರ ರೀತಿ ಪ್ರಿಟೆಂಡ್ ಮಾಡ್ತಾರೆ. ಈಸ್ ಆಲ್ಸೋ ಎ ಪಾರ್ಟಿ ಟು ದಿ ಸ್ಟೇಟ್ಮೆಂಟ್ ಮೇಡ್ ಬೈ ಮಿಸ್ಟರ್ ಸುಧಾಕರ್. 3 ಜನ ಸತ್ತರು ಅಂತ. ನಾನು ಅಧ್ಯಕ್ಷರು ಭೇಟಿ ಕೊಟ್ಟಿದ್ದೆ. ನಾವು ಹೋದಾಗ ಡಾಕ್ಟರ್ಗಳೇ ಒಪ್ಕೊಂಡಿದ್ದಾರೆ, DC-ನೇ ಒಪ್ಕೊಂಡಿದ್ದಾರೆ, 28 ಜನ ಸತ್ತಿದ್ದಾರೆ. 28 ಜನ. ಈಗ ಇತ್ತೀಚೆಗೆ ನನಗೆ ವರದಿ ಬಂದಿರೋ ಪ್ರಕಾರ 36 ಜನ ಸತ್ತಿದ್ದಾರೆ. 36. ಈಗ 3 ಜನ ಸತ್ತು ಅಂತ ಸುಳ್ಳು ಹೇಳಿದ್ರಲ್ಲ, ಏನು ಶಿಕ್ಷೆ ಕೊಡಬೇಕು?
ಸುಳ್ಳು ಹೇಳೋದಕ್ಕೆ ಏನ್ ಶಿಕ್ಷೆ ಕೊಡಬೇಕು? ಜನರಿಗೆ ತಪ್ಪು ಮಾಹಿತಿ ಕೊಟ್ಟರು ಏನ್ ಶಿಕ್ಷೆ ಕೊಡಬೇಕು? ನನ್ನ ಪ್ರಕಾರ 1 ಸೆಕೆಂಡ್ ಅವರು ಮಂತ್ರಿ ಬೋತ್ ಸುಧಾಕರ್ ಅಂಡ್ ಸುರೇಶ್ ಕುಮಾರ್ ನನ್ನ ಪ್ರಕಾರ ಇಬ್ಬರು ಕೂಡ ಮಂತ್ರಿ ಮಾಡೋದ್ರಿಂದ ಕೈ ಬಿಡು. ಮತ್ತೆ ಇವ್ರ ಮೇಲೆ ಆ 36 ಜನ ಸತ್ತಿದಾರಲ್ಲ, ಇದಕ್ಕೆ ಚೀಫ್ ಮಿನಿಸ್ಟರ್ನ, ಹೆಲ್ತ್ ಮಿನಿಸ್ಟರ್ನ ಮತ್ತೆ ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟರ್ ಹೊಣೆಗಾರರನ್ನಾಗಿ ಮಾಡಿ ಅವ್ರ ಮೇಲೆ ಇನ್ನೊಂದು ಮುಖಂಡ. ಈಗ ಅದು ಏನು ಯಾರು ಕೊಟ್ಟಿರೋದು ಕಮಿಟಿ, ಯಾವ ಕಮಿಟಿ? ಇಬ್ಬರು ಹೈಕೋರ್ಟ್ನ ರಿಟೈರ್ಡ್ ಜಡ್ಜಸ್ ನಾಮಿನೇಟೆಡ್ ಬೇಕು, ಹೈಕೋರ್ಟ್ನವರೇ ನೇಮಿಸಿರೋ ಇಬ್ರು ರಿಟೈರ್ಡ್ ಹೈಕೋರ್ಟ್ ಜಡ್ಜಸ್. ಒಬ್ರು ವೇಣುಗೋಪಾಲ್ ಗೌಡ ಮತ್ತೆ ಇನ್ನೊಬ್ರು ಕೇಶವನಾರಾಯಣ. ಬೋತ್ ಆರ್ ರಿಟೈರ್ಡ್ ಹೈಕೋರ್ಟ್ ಜಡ್ಜಸ್. ಅಂಡ್ one ರಮೇಶ್ ಈಸ್ ಎ ರಿಟೈರ್ಡ್ IPS ಆಫೀಸರ್, ಸೀನಿಯರ್ IPS ಆಫೀಸರ್, DG ಆಗಿದ್ದವರು. ಅವ್ರ ಶಕ್ತಿ ಕೊಟ್ಟಿರೋದು. ಅಂದಮೇಲೆ 1 ಸೆಕೆಂಡ್ ಇರ್ಬೇಕಾ ಇವರು ಮಂತ್ರಿಯಾಗಿ? ಜನರಿಗೆ ಸುಳ್ಳು ಹೇಳ್ಬಿಟ್ಟು ಜನರ ತಪ್ಪಾರಿಗಳಿಗೆ ಹೊರಟು ಡೆಲಿಬರೇಟ್ಲಿ ದೇ ಹ್ಯಾವ್ ಮೇಡ್ ದಿಸ್ ಸ್ಟೇಟ್ಮೆಂಟ್. ಆಮೇಲೆ ಎವಿಡೆನ್ಸ್ ಅನ್ನ ಡಿಸ್ಟ್ರಾಯ್ ಮಾಡಕ್ ಪ್ರಯತ್ನ ಮಾಡಿದ್ದಾರೆ ಅಂತ ಹೇಳಿ, ಎವಿಡೆನ್ಸ್ ಅನ್ನ ಡಿಸ್ಟ್ರಾಯ್ ಮಾಡಿ ಅದು ತನಿಖೆ ಆಗಬೇಕು, ಮೊಕದ್ದಮೆ ಹೂಡಬೇಕು, ಮತ್ತೆ ಇವರು ಮಂತ್ರಿಮಂಡಲದಲ್ಲಿ ಇರಬಾರ್ದು. ಇಟ್ ಇಸ್ ನಾಟ್ ಓನ್ಲಿ ಆಫೀಸರ್ಸ್, ಬರೀ ಆಫೀಸರ್ಸ್ ಮೇಲೆ ಆಫೀಸರ್ಸ್ ನ ತ್ಯಾಪೆ ಸುರಿಸೋದಲ್ಲ. ಯಾರು ಸರ್ಕಾರದಲ್ಲಿ ಇದ್ರು ಅವ್ರ ಮೇಲೆ ಎಲ್ಲ ಕೂಡ ಕೇಸ್ಗಳು ಆಗ್ಬೇಕು, ಅವರು ಸೇರಿಸಿ. ಡಿಮ್ಯಾಂಡ್ ಮಾಡಿದ್ದೀನಿ. And already we have demanded compensation of 25 lakhs to every ಫಾರ್ ಈಚ್ family. ಯಾರ್ಯಾರಿಗೆ ಆಕ್ಸಿಜನ್ ಇದೆ ಈ ರಾಜ್ಯದಲ್ಲಿ ಸತ್ತಿದ್ದಾರೆ ಅವ್ರೆಲ್ಲರಿಗೂ ಕೂಡ ಕೊಡಬೇಕು ಅಂತ ಹೇಳಿ ನಾವು ಒತ್ತಾಯವನ್ನ ನಾವು ಮಾಡ್ತಾ ಇದ್ದೀವಿ. ನಂಬರ್ 1, ಈ 100 crores ಏನು ಇವತ್ತು ನಾವು ನಮ್ಮ ಪಕ್ಷದಿಂದ ಅನೌನ್ಸ್ಮೆಂಟ್ ಮಾಡಿದ್ದೀವಿ. 90 ಜನ 93 ಜನ ಇದ್ದೀರಿ. ಶಾರ್ಟೇಜ್ ಆದ್ರೆ ನಾವು KPCC ಇಂದ ನಾವೆಲ್ಲ ಪರ್ಸನಲ್ ಕಾಂಟ್ರಿಬ್ಯೂಷನ್ ಆಫ್ 10 crores ಕೂಡ ಆಡ್ ಮಾಡಕ್ಕೆ ನಾವು ಸಿದ್ಧ ಇದ್ದೀವಿ. We will make 100 crores and give it to buy this vaccine. You please give us permission. ಇವತ್ತೇ ನಾವು ಸರ್ಕಾರಕ್ಕೆ, ಮುಖ್ಯಮಂತ್ರಿಗಳಿಗೆ ಕಾಗದನ ನಾವು ಬರಿತಾ ಇದ್ದೀವಿ. ನಮಗೂ ಗೊತ್ತಿದೆ ಎಷ್ಟು ಕಂಪ್ನಿಗಳಿದೆ, ಯಾರಿದೆ, ಏನ್ ರೇಟ್ ಸಿಗ್ತದೆ, ಏನು ಅಂತ ನೀವೆಲ್ಲ ಒಂದೊಂದು ರೇಟ್ ಮಾತಾಡ್ತಾ ಇರ್ಬೋದು. ನಮಗೂ ಕೂಡ ಎಲ್ಲ ಕಂಪನಿಗಳು ಕೂಡ ಎಷ್ಟಕ್ಕೆ ಅದನ್ನ ತಯಾರು ಮಾಡಬಹುದು ಕೂಡ ನಮ್ಗೆ ಅರಿವಿದೆ. ಸೊ ಅದಕ್ಕೋಸ್ಕರ ಈ ರಾಜ್ಯದ ಜನತೆ ಹಣ ಮೋಸ ಆಗಬಾರ್ದು ಅನ್ನೋದು ಕೂಡ ಸರಿಯಾದ ರೀತಿಯಲ್ಲಿ ಅವ್ರಿಗೆ ಆರೋಗ್ಯ ನಾವು ಒದಗಿಸ್ಕೊಡ್ಬೇಕು. ವ್ಯಾಕ್ಸಿನೇಷನ್ ಏನು ಯುವಕರು ರಸ್ತೆಯಲ್ಲಿ ಬೆಂಗಳೂರಿಂದ ಕನಕಪುರ ಬರ್ತಾವ್ರೆ, ಬೆಂಗಳೂರಿಂದ ನೆಲಮಂಗಲ ಹೋಗ್ತಾರೆ, ಬೆಂಗಳೂರಿಂದ ಎಲ್ಲ ಇದೆ. ಇವತ್ತು ಕೂಡ ನಿಮ್ಗೆ ಮಾಡಕ್ ಆಗ್ತದೆ. ನಾವ್ ಹೇಳಿದ್ವು ಬೇಡ ಬೇಡ ಆನ್ಲೈನ್ ರಿಜಿಸ್ಟ್ರೇಷನ್ ಬೇಡ ಅಂತ, ಆಯ್ತು ಮಾಡಿದ್ರು. ನಮ್ಮ ಹಳ್ಳಿ ಜನ ಎಲ್ಲ ಆನ್ಲೈನ್ ಮಾಡಕ್ ಆಗ್ತದೆ. ಸೊ ವಿ ಹ್ಯಾವ್ ಡಿಸೈಡೆಡ್ ಕೂಲಿ ಕಾರ್ಮಿಕರು ಯಾರಿಗೂ ಇಲ್ಲ. ಕಾಂಗ್ರೆಸ್ ಪಾರ್ಟಿ is committed to give 100 crores from our funds which has been given by our MLA land and the MP land, and at the same time the Congress party's personal contribution. We will not discuss this today. We will be meeting you again. ಆಮೇಲೆ ಮತ್ತೆ ನಿಮ್ಮ ಹತ್ರ ಬೇರೆ ಮಾತಾಡ್ತೀವಿ. We don't want to deviate other subjects. ಈ ವಿಚಾರ ಏನಾದ್ರು ಮಾತಾಡಿ. ಪ್ಯಾಕೇಜ್ ಘೋಷಣೆ ವಿಚಾರಕ್ಕೆ ಸರ್ಕಾರ ಯಾವುದೇ ತೀರ್ಮಾನವನ್ನು ಕೈಗೊಂಡಿಲ್ಲ. ಒಂದು ಇಂದಿರಾ ಕ್ಯಾಂಟೀನಲ್ಲಿ ಊಟ ಬಿಟ್ರೆ, ಗರ್ಭಿ ಕಲ್ಯಾಣದಲ್ಲಿ ಅಕ್ಕಿ ಕೊಡೋದು ಬಿಟ್ರೆ ನೋಡಿ ಯಾವುದೇ ಪ್ಯಾಕೇಜ್ ಅನ್ನು ಘೋಷಣೆ ಮಾಡಕ್ಕಾಗಲ್ಲ ಅಂತ ಹೇಳಿ ನಮ್ಮ ಇಂದಿರಾ ಕ್ಯಾಂಟೀನ್ ನಲ್ಲಿ ಊಟ ಕೊಡ್ತೀವಿ ಅಂತ ನಮ್ಮ ಒತ್ತಡದ ಮೇಲೆ ಅನೌನ್ಸ್ಮೆಂಟ್ ಮಾಡಿದ್ರು. I had a reality check on this. Again they are asking ID card, Aadhaar card to give this. I made a video and uploaded it. How can a government which has a common sense tell that come out with an order
that you have to show your Aadhaar card and identity card. Is this common man in this country? What is the Supreme Court ruling? What are the court rulings? If you want to show Aadhaar card, identity card to have a small one meal, it is a shame on this country. Sir, The dignity of a common man in this country, dignity of a poor man in this country is a very big shame. Okay. ಏನಪ್ಪ ಸರ್, ಈಗ ಸರ್ಕಾರ ಟೆಸ್ಟ್ ಅನ್ನ ಕಡಿಮೆ ಮಾಡಿದೆ, ಆ ಮುಖಾಂತರ ಇದು ಮುಚ್ಚಾಕೋ ಪ್ರಯತ್ನನ ಏನ ಟೆಸ್ಟ್ ಗಳನ್ನ ಕಡಿಮೆ ಮಾಡಿದೆ ಸರ್. ಇಲ್ಲ ಅದು ನಾನು ಅದು ಹೇಳೋದು ಬಿಟ್ಟೆ ಆಮೇಲೆ ಹೇಳೋಣ ಅಂತ. ಟೆಸ್ಟ್ಗಳನ್ನ ಕಡಿಮೆ ಮಾಡಬಾರ್ದು. ಈಗ ಅವ್ರು ಏನ್ ಮಾಡಿದ್ದಾರೆ, ಎಲ್ಲ ಕಮ್ಯುನಿಟಿ ಹಾಲ್ಗಳಲ್ಲಿ, ಕಮ್ಯುನಿಟಿ ಹಾಸ್ಪಿಟಲ್ಗಳಲ್ಲಿ, ಕಮ್ಯುನಿಟಿ ಸೆಂಟರ್ ಮತ್ತೆ PSCಗಳಲ್ಲಿ ಟೋಟಲ್ ಆಗಿ ಟೆಸ್ಟ್ ಮಾಡೋದನ್ನ ನಿಲ್ಲಿಸ್ಬಿಟ್ಟಿದ್ದಾರೆ. ಯಾರಿಗೆ ಸಿಂಪ್ಟಮ್ಸ್ ಇದೆ ಅವರು ಮಾತ್ರ ಟೆಸ್ಟ್ ಮಾಡ್ತಾ ಇದ್ದಾರೆ. ನಿಮಗೆ ಟೆಸ್ಟ್ ಮಾಡೋದು ಕಡಿಮೆ ಆದ್ರೆ ನಿಮಗೆ ಕರೆಕ್ಟ್ ಆಗಿ ಫಿಗರ್ಸ್ ಗೊತ್ತಾಗಲ್ಲ. ಪಾಸಿಟಿವ್ ಎಷ್ಟು ಜನಕ್ಕೆ ಬಂದಿದೆ ಅಂತ ಗೊತ್ತಿಲ್ಲ, ಸಿಂಪ್ಟಮ್ಸ್ ಇರೋದೇ ಇರೋದಿಲ್ಲ. ಸಿಂಪ್ಟಮ್ಯಾಟಿಕ್ ಪೇಷಂಟ್ಸ್ ಗಳು ಕೂಡ ಇದ್ದಾರೆ. ಆ ಕಾರಣದಿಂದ ಟೆಸ್ಟ್ಗಳನ್ನ ಹೆಚ್ಚು ಮಾಡಿದ್ರೇನೆ ನಿಮ್ಗೆ ಇದನ್ನ ತಗೊಬದಿಗೆ ತರಲಿಕ್ಕೆ ಕಾರಣ ಆಗೋದು. ಇಲ್ಲದೆ ಹೋದ್ರೆ ನೀವು ಜನರಿಗೆ ತಪ್ಪು ಮಾಹಿತಿಯನ್ನ ಕೊಟ್ಟಾಗ್ತದೆ. ಅದಕ್ಕೋಸ್ಕರವಾಗಿ ಟೆಸ್ಟ್ಗಳನ್ನ ಹೆಚ್ಚು ಹೆಚ್ಚು ಮಾಡಬೇಕು. ಟೆಸ್ಟ್ ಮಾಡಿದ್ರೇನೆ ನಿಮಗೆ ಹೆಚ್ಚು ಜನ, ಹೆಚ್ಚು ಪಾಸಿಟಿವ್ ಬಂದಿರ್ತಕ್ಕಂಥವ್ರು ಅಥವಾ ಈ ಸೋಂಕಿತರಾಗಿರ್ತಕ್ಕಂಥವ್ರು ಪತ್ತೆ ಹಚ್ಚಲಿಕ್ಕೆ ಸಾಧ್ಯ ಆಗ್ತದೆ. ಆಮೇಲೆ ನಾವು ನಾರ್ಮಲ್ ಪೀರಿಯಡ್ ನಲ್ಲಿ 7 kg ಅಕ್ಕಿ ಕೊಡ್ತಿದ್ವು. ಈಗ ಇವರು 2 kg ಅಕ್ಕಿ, 3 kg ರಾಗಿ ಅಂತ ಹೇಳಿದ್ದಾರೆ. ನಾನು ಐ ಡಿಮ್ಯಾಂಡ್ 10 kg ಅಕ್ಕಿನ ಕೊಡಬೇಕು. ಅವ್ರು ಗೌರ್ಮೆಂಟ್ ಆಫ್ ಇಂಡಿಯಾ ಜೊತೆ ಕೊಡೋದ್ರ ಜೊತೆಗೆ ಇವರು ಕೊಡಬೇಕು. ಈಗ ಎಲ್ಲ ಕೆಲಸನೇ ಇಲ್ವಲ್ಲ ಅವ್ರಿಗೆ. ಅದರಿಂದ ಇವರು 10 kg ಅಕ್ಕಿಯನ್ನ ಕೊಡಬೇಕು ಫ್ರೀಯಾಗಿ. ಈ ಲಾಕ್ಡೌನ್ ಪೀರಿಯಡ್ ಅಲ್ಲಂತೂ ತಪ್ಪದೇ 10 kg ಕೊಡಬೇಕು. ಅದಕ್ಕೆ ನಾವು ವಿ ಡಿಮ್ಯಾಂಡೆಡ್ ಒಂದು ಪ್ಯಾಕೇಜ್ ಮಾಡಿ, ಆರ್ಥಿಕ ಪ್ಯಾಕೇಜ್ ಮಾಡ್ರಿ ಅಂತ ಹೇಳಿದ್ರೆ ಈ ಸರ್ಕಾರಕ್ಕೆ ದಕ್ಷಿಣ ಸರ್ಕಾರ, ಮಾನವೀಯತೆ ಇದೆ ಅಂತಕ್ಕಂಥ ಸರ್ಕಾರ, ಮನುಷ್ಯತ್ವ ಇದೆ ಅಂತಕ್ಕಂಥ ಸರ್ಕಾರ. ಇಂದಿರಾ ಕ್ಯಾಂಟೀನ್ ನಲ್ಲಿ ಯಾಕೆ ನೀವು ಅದನ್ನ ನಿರ್ಬಂಧಗಳನ್ನ ಹಾಕ್ತೀರಿ? ನೀವು ಊಟ ಕೊಡ್ಬೇಕಲ್ವಾ? ಎಲ್ರಿಗೂ ಕೊಡಿ ಊಟನ. ಯಾರ್ಯಾರು ಕೇಳ್ತಾರೆ ಊಟ ಅವ್ರು ಕೊಡಿ. ಬೇಡ ಆಮೇಲೆ